ತಮ್ಮೆಲ್ಲರಿಗೆ ನಮಸ್ಕಾರಗಳು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಮನೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದೀವಿ. ಸ್ಟಾರ್ಟ್ ಮಾಡ್ತಿಲ್ಲ, ಮನೇಲೇ ವ್ಲಾಗ್ ಮಾಡ್ತಿದ್ದೀವಿ ನಾವು. ಆಕ್ಚುಲಿ ಯಾವತ್ತು ಮಾಡ್ಲಿಲ್ಲ ಅಲ್ವಾ, ಅದಕ್ಕೆ ಮಾಡಿದ್ದೀವಿ ಅನ್ಸುತ್ತೆ. ಇಲ್ಲ, ಮನೇಲಿ ಮಾಡ್ಲಿಲ್ಲ ಯಾವತ್ತು ವ್ಲಾಗ್, ಯಾವತ್ತು ಸ್ಟಾರ್ಟ್ ಮಾಡಿಲ್ಲ. ಸೊ ಇವತ್ತು ಸ್ಟಾರ್ಟ್ ಮಾಡ್ತಾ ಇದೀವಿ. ಇವತ್ತು ನಾವು ಏನ್ ಮಾಡ್ತಾ ಇದೀವಿ ಅಂತಂದ್ರೆ, ನಾವು ಇಂಡಿಯಾಗೆ ಹೋಗ್ತಾ ಇದೀವಿ. ಸೊ ಇಂಡಿಯಾಗೆ ಬರ್ತಾ ಇದೀವಿ, ಹೋಗ್ತಿಲ್ಲ, ಬರ್ತಾ ಇದೀವಿ. ಬರ್ತಾ ಇದೀವಿ. ಇಲ್ಲಿರೋರ್ಗೆ ಹೋಗ್ತಾ ಇದೀವಿ, ಅಲ್ಲಿರೋರ್ಗೆ ಬರ್ತಾ ಇದೀವಿ, ಯಾವ್ದೋ ಒಂದು ಅದೆಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅದಕ್ಕೋಸ್ಕರ ಒಂದಷ್ಟು ಏನೇನಾದ್ರೂ ತಗೊಂಡ್ ಬಂದಿದೀವಿ, ಮನೆಗೆ ತಗೊಂಡೋಗೋಣ ಮನೆಯವ್ರಿಗೆ ಅಂತ ಅಂದ್ಬಿಟ್ಟು. ಇಲ್ಲಿ ಶಾಪಿಂಗ್ ಎಲ್ಲ ಮುಗಿಸಿದೀವಿ ಕೆ ಮಾರ್ಟ್ ಇಂದ. ಎಲ್ಲಾನು ತೋರ್ಸಲ್ಲ, ಬರೀ ಕೆ ಮಾರ್ಟ್ ಇಂದ ತಗೊಂಡ್ ಬಂದಿರೋ ಕೆಲವೊಂದು ಐಟಮ್ಸ್ ಮಾತ್ರ ತೋರ್ಸೋಣ ಅಂತ ಅನ್ಕೊಂಡು ಮಾಡ್ತಾ ಇದೀವಿ. ಸೊ ನಿಮ್ಗೂ ತೋರಿಸ್ತೀವಿ ನಾವ್ ಏನೇನ್ ತಗೊಂಡ್ ಬಂದಿದೀವಿ ಅಂತ. ಅಂಡ್ ಇನ್ನೊಂದೇನ್ ಹೇಳ್ಬೇಕು ಅಂತಂದ್ರೆ, ಇದು ಕೆ ಮಾರ್ಟ್ ಅಲ್ಲಿ ಆಕ್ಚುಲಿ ಇಡೀ ಆಸ್ಟ್ರೇಲಿಯಾದಲ್ಲಿ ಫೇಮಸ್ ತಾನೆ ಪಾಪ. ಫೇಮಸ್ ಅಂದ್ರೆ ಒಂದು ರಿಟೇಲ್ ಔಟ್ಲೆಟ್ ತರ. ಅಲ್ಲಿ ಎಲ್ಲ ಹೋಮ್ ನೀಡ್ಸ್, ಕಿಡ್ಸ್, ಅದು ವಿಡಿಯೋನ ನಾವು ಅಪ್ಲೋಡ್ ಮಾಡಿದೀವಿ. ಮುಂಚೆ ಹೋಗಿ ನೋಡ್ಕೊಂಡು ಬನ್ನಿ. ನೀವು ಇನ್ ಕೇಸ್ ಏನಾದ್ರು ಕೆ ಮಾರ್ಟ್ದು ಬ್ಲಾಗ್ ನೋಡಿಲ್ಲ ಅಂತಂದ್ರೆ, ನಾನು ಏನಂತಾರೆ ಪಿನ್ ಮಾಡಿರ್ತೀನಿ. ನಾನು ಪಿನ್ ಮಾಡಿರ್ತೀನಿ, ನೋಡ್ಕೊಂಡ್ ಬನ್ನಿ. ಓಕೆ, ಸೊ ಇವಾಗ ಅನ್ಬಾಕ್ಸ್ ಮಾಡೋಣ. ಓಕೆ, ಆರ್ ಯು ರೆಡಿ? ಫುಲ್ ಎಕ್ಸೈಟೆಡ್. ಹೆವಿ ಜಾಸ್ತಿ ಇದೆ. ಅಂಡ್ ಎಲ್ಲಾನು ಇಂಡಿಯಾಗೆ ತಗೊಂಡೋಗ್ತಿಲ್ಲ, ಕೆಲವೊಂದು ಇಲ್ಲೇನೆ ಯೂಸ್ ಮಾಡ್ತೀವಿ, ಇನ್ನೊಂದಷ್ಟು ಮಾತ್ರ ಸ್ವಲ್ಪ ಇಂಡಿಯಾಗೆ ತಗೊಂಡು. ಇಲ್ಲ, ಒಂದು 80% ನಾವು ಇಂಡಿಯಾಗೆ ತಗೊಂಡು ಹೋಗ್ತೀವಿ. ಸೊ 120% ಲೈಕ್ 1 or 2 ಐಟಮ್ಸ್ ಮನೆಗೆ ತಗೊಂಡಿದ್ದೀವಿ ಇಲ್ಲಿ. ಸೊ ಅದನ್ನ ಇಲ್ಲಿ ಇಟ್ಕೊಳ್ತೀವಿ. ಹೌದು. ಓಕೆ, ಸ್ಟಾರ್ಟ್ ಮಾಡೋಣ. ಓಕೆ, ಸ್ಟಾರ್ಟ್. ಲೆಟ್ಸ್ ಸ್ಟಾರ್ಟ್ ವಿತ್ ಹಿಸ್ ಫೇವರೇಟ್ ಐಟಮ್. ಪರೀಸ್ ಕಾರ್, ರಿಮೋಟ್ ಕಂಟ್ರೋಲ್ ಕಾರ್. ಆಕ್ಚುಲಿ ಖುಷಿ ನೋಡಿ ಹಂಗೇನೆ ಮೊಕ್ಕದಲ್ಲಿ. ನಾನು ಆಕ್ಚುಲಿ ಇದು ನಮ್ಮ ಅಣ್ಣನ ಮಗನ್ ತಗೊಳ್ತಿರೋದು. ಅವನಿಗೆ ರೇಸ್ ಕಾರ್ ಅಂದ್ರೆ ತುಂಬಾ ಇಷ್ಟ. ಅದಕ್ಕೋಸ್ಕರ ಒಂದು ಹಾಡ್ತಾನೆ, ಎಲ್ಲೋ ಗೊತ್ತಿಲ್ಲ, ತಗೊಂಡೋಗಿ 3 ದಿನಕ್ಕೆ 3 ದಿವಸ ಆಗ್ತಾನೆ. ಸೊ ಇದು ಒಂದು ತಗೊಂಡಿದೀವಿ. ನನಗಂತೂ ಸಕ್ಕತ್ತಾಗಿ ಇಷ್ಟ ಆಗಿದೆ ಇದು ರೇಸ್ ಕಾರ್. ಆಕ್ಚುಲಿ ನಾನೇ ಬಿಚ್ಬಿಟ್ಟು ಇಲ್ಲಿ ಚೆನ್ನಾಗಿ ಗುಜ್ಜಾಬೇಡ ಅನ್ಕೊಂಡು, ಆಮೇಲೆ ಯಾಕೆ ಸುಮ್ಮನೆ ಈ ತರ ಗಿಫ್ಟ್ ಕೊಡೋರ್ಗೆ ಗಿಫ್ಟೇ ಕೊಡ್ಬೇಕು. ಇವ್ರು ಫಸ್ಟ್ ಉಜ್ಜಾಡ್ಬಿಟ್ಟು ಆಮೇಲೆ ಕೊಡೋದಲ್ಲ. ನೆಕ್ಸ್ಟ್ ಟೈಮ್ ಯಾರಾದ್ರೂ ಇವನ ಹತ್ರ ಗಿಫ್ಟ್ ಇಸ್ಕೊಳ್ಳೋರಿದ್ರೆ ಒಂದ್ ಸ್ವಲ್ಪ ಹುಷಾರಾಗಿ. ಇಟ್ಸ್ ಟೆಂಪ್ಟಿಂಗ್ ಬೈ ದ ವೇ. ಸೊ ಓಕೆ, ದ ನೆಕ್ಸ್ಟ್ ಒನ್ ಈಸ್ ಇದಂತೂ ನನ್ಗೆ ಏನಂತ ಗೊತ್ತಿಲ್ಲ, ತಗೊಂಡ್ ಬಂದಿದ್ದಾಳೆ ಹೋಗ್ಬಿಟ್ಟು. ನನಗೂ ಏನು ಅಂತ ಗೊತ್ತಿಲ್ಲ. ಕ್ರಿಸ್ಮಸ್ ಮುಗ್ದಿತ್ತು, ಸೊ ಇದೆಲ್ಲ ಕ್ಲಿಯರೆನ್ಸ್ ಸೇಲ್ ಅಲ್ಲಿ ಇತ್ತು. ಸರ್ ಏನ್ ಯೂಸ್ ಮಾಡ್ತಾ ಇದನ್ನ? ಏನೋ ಒಂದು ಡೆಕೋರೇಷನ್ ಮಾಡೋಣ ಅಂತ ತಗೊಂಡ್ ಬಂದಿದ್ದೀನಿ. 5 cents ಇತ್ತು, ಒಂದೊಂದು 5 cents ಇತ್ತು. ಅದಕ್ಕೆ ಏನಾದ್ರು ಮಾಡೋಣ ಅಂತ ಅನ್ಬಿಟ್ಟು ತಗೊಂಡ್ ಬಂದಿದ್ದೀನಿ. ಸಿಲ್ವರ್ ಬಬಲ್ಸ್ ಅಂತೆ. ನೋಡಿ, ಏನಂತಾನೆ ಗೊತ್ತಿಲ್ಲ, ಸುಮ್ನೆ ತಗೊಂಡ್ ಬಂದಿದ್ದಾಳ. ಏನ್ ಮಾಡ್ತದ ಗೊತ್ತಿಲ್ಲ, ನೋಡ ಮಾಡ್ತೀನಿ, ಏನಾದ್ರು ಒಂದ್ ಮಾಡ್ತೀನಿ. ಸೊ ಮುಂದಿನ ವಿಡಿಯೋಗಳಲ್ಲಿ ಇದೇನಾರ ಕಂಡ್ರೆ ಹೈಲೈಟ್ ಮಾಡ್ತಾರೆ, ನೋಡ್ಕೊಬಿಡಿ. ಡೆಫಿನೆಟ್ಲಿ. ಇದೇನು ಗೊತ್ತಾ, ಫಸ್ಟ್ ಆಫ್ ಆಲ್ ಇದು ಈ ಕ್ರಿಸ್ಮಸ್ ಟ್ರೀಗೆ ಜಿಂಗಲ್ ಬೆಲ್ಸ್ ಹಾಕ್ತಾರೆ ಗೊತ್ತಾ? ಅದು ಗೊತ್ತು, ಬಟ್ ಇಲ್ಲಿ ನಾವ್ ಏನ್ ಮಾಡ್ಬೋದು ಅಂತ ಗೊತ್ತಿಲ್ಲ. ಓಕೆ, ನಾವು ಒಂದ್ ಜಿಂಗಲ್ ಬೆಲ್ ಮಾಡೋಣ ಅಷ್ಟೇ ಗೈಸ್. ಅದು ಎಲ್ಲ ಹಂಗ ಕಡಿಮೆ ಇದ್ದಾಗ ತಗೊಬಂದ್ಬಿಡ್ಬೇಕು. ನೆಕ್ಸ್ಟ್ ಇಯರ್ ಕ್ರಿಸ್ಮಸ್ ಸೆಲೆಬ್ರೇಟ್ ಮಾಡ್ಕೋತೀವಿ ನಾವು. ಟ್ರೀ ಮಾಡ್ತೀವಿ, ಇಡ್ತೀವಿ ಮನೇಲಿ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ದೊಡ್ಡ ತೆಗೆದ್ಬಿಟ್ಟು ಚಿಕ್ಕ ತೆಗಿಲ್ಲ, ದೊಡ್ಡದು ತೆಗೆದ್ಬಿಟ್ಟು ಫಸ್ಟ್ ಆಕಾಶ ತೆಗೆದ್ಬೇಡ. ಇದು ಗೈಸ್ ಅನಿಮಲ್ಸ್ ಇದೆ ಇದ್ರೊಳಗೆ. ಸೊ ಚಿಕ್ಕ ಮಕ್ಳಿಗೆ ಆಟ ಆಡಕ್ಕೆ ಇದು ಒಂಥರ ಚೆನ್ನಾಗಿರುತ್ತೆ. ಸೊ ಇದನ್ನ ತಗೊಂಡಿದ್ದೇವೆ, ಚೆನ್ನಾಗಿರುತ್ತೆ. ಅದಕ್ಕೆ ಒಂದ್ ಚಿಕ್ಕ ಮಗು ಕೊಡೋಣ ಅಂತ ತಗೊಂಡಿದ್ದೀನಿ. ನಾನೆಲ್ಲ ಯಾರಿಗೆ ಏನು ಅಂತ ಏನು ಹೇಳಲ್ಲ ಗೈಸ್. ನೆಕ್ಸ್ಟ್ ಇದೊಂದು ಶೂ, ಅಂಡ್ ಇಟ್ಸ್ ಮೈ ಫೇವರೇಟ್ ಶೂ. ನನಗೆ ಒಂದು ನಿಮಿಷ, ಇದು ನಂದು, ಅದು ಒಂದು. ಇದು ನಂದು. ಯಾವ ಸಾಕಾಗಿದೆ ನೋಡಿ ನೀವು. ಇದು ಹುಡುಗಿದು ಗೈಸ್, ಇದು ಹುಡುಗಂದು. ನನಗೆ ಈ ತರದ್ದು ಶೂಗಳು ಕೊಂಡ್ರೆ ತುಂಬಾ ಇಷ್ಟ. ಜಾರ್ಡನ್ ಶೂ ತರ ಇದೆ, ಬಟ್ ಜಾರ್ಡನ್ ಇಲ್ಲ, ಚೀಪ್ ಆಗಿ ಸಿಗುತ್ತೆ. ಇದನ್ನ ನನ್ಗೆ ಕೇಳಿ ಜೀವನ ಜಿಗುಪ್ಸೆ ಬಂದ್ಬಿಡದೆ. ಮದ್ವೆ ಆದಾಗ್ಲಿಂದನೂ ಹೋಗ್ತಾನೆ, ಆ ಶೂ ಪ್ರೈಸ್ ನೋಡ್ತಾನೆ ಬರ್ತಾನೆ. ಅದ್ರಲ್ಲಿರೋ ಏನಂತಾರ ಅದನ್ನ ಮಜಾನೇ ಬೇರೆ. ಪ್ರೈಸ್ ನೋಡೋದಕ್ಕಿಂತ ಅಲ್ಲಿರೋ ಕಲೆಕ್ಷನ್ ನೋಡೋ ಮಜಾನೇ ಬೇರೆ. ನೀನ್ ಯಾವ ಕಲೆಕ್ಷನ್ ನೋಡಲ್ಲ ಗೈಸ. ಇದೇ ತರ ಜಾರ್ಡನ್ ಶೂ ಅವನ ಹತ್ರ ಒಂದಿದೆ. ಅದೊಂದೇ ಕಲರು, ಒಂದೇ ಡಿಸೈನು, ಸೇಮ್ನೆ. ಎವ್ರಿ ಟೈಮ್ ಅಂಗಡಿ ಕರ್ಕೊಂಡು ಹೋದಾಗ, ಆ ಕಡೆ ಹೋದಾಗ ನೋಡ್ಲೇಬೇಕು ಅವನು. ಇಲ್ಲ ಸುಳ್ಳೆಲ್ಲ ಹೇಳಲ್ಲ ನಾನು. ನೋಡಿ,
ಇದೊಂದು ಪೇರ್ ಶೂ ಇದೊಂದು ಪೇರ್ ಶೂ ಯಾವ್ದು ಚೆನ್ನಾಗಿದೆ ಅಂತ ನೀವು ಕಮೆಂಟ್ ಮಾಡಿ ಕಮೆಂಟ್ ಮಾಡ್ಬೇಕು ನೀವು ಯಾವ್ದು ಚೆನ್ನಾಗಿದೆ ಅಂತ ವೋಟ್ ಮಾಡಿ ಹಾಕ್ತೀನಿ ನಾನು ಇಲ್ಲೇ ಇಡೋಣ ಏನೋಣ ನೆಕ್ಸ್ಟ್ ಬಂದ್ಬಿಟ್ಟು ನೆಕ್ಸ್ಟ್ ಎಲ್ಲ ಅಂದ್ರೆ ಚೊಟ್ಟು ಮಾತ್ರ ತಗೊಂಡಿರೋದು ಅಲ್ಲಿಂದ ಇದೊಂದು ಬುಕ್ಕು ಈ ಬುಕ್ ತಗೊಂಡಿದ್ವಿ ಪ್ರೀ ಸ್ಕೂಲ್ ಜಂಬೋ ವರ್ಕ್ ಬುಕ್. ಇದ್ರೊಳಗಡೆ ಫುಲ್ಲು ಮಕ್ಳಿಗೆ ಚಿಕ್ಕ ಮಕ್ಳಿಗೆ ಸ್ಕೂಲ್ಗೆ ಹೋಗಕ್ ಮುಂಚೆ ಸ್ಕೂಲ್ಗೆ ಹೋಗ್ತಿರುವಾಗ ಸ್ಟಾರ್ಟ್ ಮಾಡುವಾಗ ಬರಿಸಕ್ಕೆ ಇಲ್ಲ ಸ್ಕೆಚ್ ಮಾಡ್ಸಕ್ಕೆ ಸೊ ಅದೆಲ್ಲ ಚೆನ್ನಾಗಿದೆ ಆಕ್ಚುಲಿ. ಇದು ಏನೇನೋ ಇದೆ, ತುಂಬಾ ಇದೆ ಗೈಸ್. ಇದನ್ನ ನಾನೇ ನೋಡಿಲ್ಲ ಇದುವರೆಗೂ, ಒಂದ್ ಸ್ವಲ್ಪ ನೋಡ್ಬಿಟ್ಟು ಮಾತ್ರ ತಗೊಂಡ್ ಬಂದಿದೀವಿ. ಇಲ್ಲ ನಿಜವಾಗ್ಲೂ ಚೆನ್ನಾಗೈತೆ. ಈಗ ಏನಾರು ತಗೊಂಡೋಗ್ಬಿಟ್ಟು ಪ್ರೀ ಸ್ಕೂಲ್ ಹುಡುಗರು ಕೊಟ್ರೆ, ಚಿಕ್ಕ ಮಕ್ಳು ಕೊಟ್ರೆ ಅವ್ರ SLC ಆಗೋರ್ಗು ಬರೀತಾರೆ. ಇಲ್ಲ ಪಾಪ SLC ಅಷ್ಟೊಂದು ಸ್ಲೋ ಎಲ್ಲ ಇರಲ್ಲ ಇವಾಗಿನ ಹುಡುಗರು. ನಾವು ಹೋಗಿ ಕೊಟ್ಟು ನೆಕ್ಸ್ಟ್ ವರ್ಷ ಹೋಗೋ ತನಕನೂ ಗಿಫ್ಟ್ ಇದು. ಯಾಕೆ ಗೊತ್ತಾ SLC ಅವ್ರಿಗೆ ಅಂತ ಹೇಳಿದ್ದು, ಇವಾಗಿನ ಸ್ಕೂಲ್ ಮಕ್ಳಿಗೆ ಈ ತರದಕ್ಕಿಂತ ಸ್ಕೂಲಲ್ಲೇ ದಪ್ಪ ಕೊಟ್ಟು ಕಳಿಸ್ತಾರೆ ಹೋಮ್ ವರ್ಕ್ ಎಲ್ಲ. ಇದೆಲ್ಲ ಫಿನಿಶ್ ಮಾಡೋಷ್ಟ ತಗೊಳ್ತಾರೆ. ನಮ್ಮನೆ ಮಕ್ಳು ಬರೀತಾರೆ ಗೈಸ್, ನಮ್ಗೆ ಇದೆ. ನಮ್ಮನೆ ಮಕ್ಳು ಆಗ್ತಾರಲ್ಲ, ನಾವೆಲ್ಲ ನೆಕ್ಸ್ಟ್ ಲೆವೆಲ್. 1 ವರ್ಷ ತಗೊಳ್ಳೋರು ಬರೆಯಕ್ಕೆ. ಅವನ್ ತಗೊಂತಾನೆ, ನಮ್ಮ ಪಾಪ ಬರೀತಾರೆ. ನೆಕ್ಸ್ಟ್ ಒಂದು ಬ್ಯಾಗು. ಈ ಬ್ಯಾಗು ನನ್ಗಿದೊಂಥರ ಇಷ್ಟ ಆಯ್ತು, ಸೊ ತಗೊಂಡೆ. ಈ ಬ್ಯಾಗ್ ತಗೊಂಡಿದ್ದೀನಿ ಗೈಸ್, ಚೆನ್ನಾಗಿತ್ತು. ಸೊ ಅಲ್ಲಿ ಡಿಫ್ರೆಂಟ್ ಕಲೆಕ್ಷನ್ಸ್ ಇತ್ತು. ಮೋಸ್ಟ್ ಆಫ್ ದ ಬ್ಯಾಗ್ಸು ಲ್ಯಾಪ್ಟಾಪ್ ಬ್ಯಾಗ್ಸ್ ಇತ್ತು. ಇದು ನಾರ್ಮಲ್ ಆಗಿ ರೆಗ್ಯುಲರ್ ಆಗಿ ಸುಮ್ಮನೆ ಸಿಂಪಲ್ ಆಗಿ ಏನಾದ್ರು ಬೇಕಂತಂದ್ರೆ ಹಾಕೊಂಡು ಹೋಗಿ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಇದನ್ನು ತಗೊಂಡಿದ್ದು. ಚೆನ್ನಾಗಿತ್ತು ಆಕ್ಚುಲಿ ಬ್ಯಾಗ್ ಇದು. ಲೈಕ್ ರೆಗ್ಯುಲರ್ ಡೇಗೂ ಯೂಸ್ ಮಾಡ್ಕೊಳ್ಬೋದು. ಸೊ ಆಲ್ರೆಡಿ ತಗೊಂಡಿದ್ದ ದಿನನೇ ಫುಲ್ ಸಿಟಿ ಹಾಕೊಂಡು ಓಡಾಡಾಕ್ಬಿಟ್ಟಾಳ ಆಕ್ಚುಲಿ. ಇಲ್ಲ ಯಾರು ಗಿಫ್ಟ್ ಕೊಡ್ತೀನಿ ಅಂದ್ಬಿಟ್ಟು ತಗೊಂಡ್ಲ. ಆಕ್ಚುಲಿ ಗಿಫ್ಟ್ ಕೊಡೋಕೆ ಮುಂಚೆನೇ ಓಡಾಡಾಕ್ಬಿಟ್ಲು ಸಿಟಿ ತುಂಬ. ಅವೆಲ್ಲ ಹೇಳ್ಬಾರ್ದು ನೀನು, ನನ್ನ ಗೊತ್ತು ಅವ್ರಿಗೆ ನಾನು ಹಾಕೊಂಡು ಓಡಾಡಿದ್ದೀನಿ ಅಂತ. ಅದು ಏನ್ ಗೊತ್ತಾ ಗೈಸ್, ಏನಿಲ್ಲ ಇಲ್ಲಿ ಅಷ್ಟೊಂದು ತಗೊಂಡಿದ್ವಲ್ಲ ಬ್ಯಾಗು, ಪಾಪ ಅವನಿಗೆ ಭಾರ ಆಗುತ್ತೆ ಅಂತ ಅಂದ್ಬಿಟ್ಟು ಒಂದಷ್ಟು ನಾನು ಇದ್ರೊಳಗಡೆ ಇಟ್ಕೊಂಡು ಓಡಾಡಿದೆ ಅಷ್ಟೇ. ಜಸ್ಟ್ ಕ್ಯಾರಿ ಮಾಡ್ತಾ ಇಲ್ಲ ಅಷ್ಟೇ. ಹಾಕೊಳ್ಬೇಕಂತ ಹಾಕೊಂಡಿದ್ದಲ್ಲ, ಸುಮ್ಮನೆ ಹಾಕೊಂಡಿದ್ದಷ್ಟೇ. ಕರೆಕ್ಟು, ಅವ್ರಿಗೆ ಬಿಡು, ಟ್ರಯಲ್ ನೋಡ್ಬಿಟ್ಟು ತಗೋಬೇಕು ಏನೇನು ತಗೊಳ್ಳೋದಿದ್ರು. ಓಕೆ, ಮುಂದಿನ ಐಟಮ್. ಇಲ್ಲೊಂದು ಸ್ಮಾಲ್ ಐಟಮ್ಸ್ ತುಂಬ ಇದೆ. ಇವೆಲ್ಲ ನನ್ನ ಫೇವ್ರೆಟ್ ಐಟಮ್ಸ್. ಕೊಡಿ. ನಾನು ಏನಾದ್ರೂ ಒಂದು ಮಾಡೋಣ ಅಂತ ಎಲ್ಲ ಆಫರಲ್ಲಿ ಇದ್ದು, ಇವಾಗ ಸ್ಕೂಲ್ ಸ್ಟಾರ್ಟ್ ಆಗ್ತಿದೆಯಲ್ಲ ಇಲ್ಲಿ, ಸೊ ಇವೆಲ್ಲ ಆಫರಲ್ಲಿ ಇದ್ವು. ಏನಾದರೂ ಒಂದು ಮಾಡೋಣ ಅಂತ ಅಂದ್ಬಿಟ್ಟು ತಗೊಂಡು ಬಂದಿದ್ದೀನಿ. ಇದೆಲ್ಲ ಸ್ಟಿಕ್ಕರ್ಸ್ ಇವೆಲ್ಲನೂ. ಇದು ಲೇಬಲು, ಇದು ABCD ಸ್ಟಿಕ್ಕರು, ಆಲ್ಫಾಬೆಟ್ದು, ಇದು ಸ್ಟಾರ್ದು ಕಲರ್ ಸ್ಟಾರ್ಸ್, ಇದು 3D ಫ್ಲವರ್ಸ್ ಸ್ಟಿಕ್ಕರ್ ಆ್ಯಂಡ್ ಸ್ಟಿಕ್ಕಿ ನೋಟು, 3D ಬಟರ್ಫ್ಲೈಸ್. ಇದು ಒಂಥರ ಜೆಮ್ಸ್ ಥರ ಏನಂತ ಗೊತ್ತಿಲ್ಲ ನನಗೂ. ಏನೋ ಸ್ಟಿಕ್ಕರ್ಸು, ಸ್ಟೋನ್ಸ್ ಥರದ್ದು ಏನೋ ಸ್ಟಿಕ್ಕರ್ಸ್ ಇದೆ. ಇವೆಲ್ಲ ಕಡಿಮೆ ಇತ್ತು ಪ್ರೈಸು ಸ್ವಲ್ಪ, ಸೊ ಅದಕ್ಕೆ ತೊಗೊಂಡು ಬಂದೆ. ಪೆನ್ಸಿಲು, ಪೆನ್ನು. ಇದು ನಾನು ಇನ್ನೂ ಚಿಕ್ಕ ಹುಡುಗಿ ಆಗಿದ್ದೀನಿ, ಓದ್ತಾ ಇದ್ದೀನಿ. ಪೆನ್ನು ಪೆನ್ಸಿಲು ಇನ್ನು ಓಪನ್ ಆಗಿಲ್ಲ. ಮಾಡ್ತೀವಿ. ನಾನಂತೂ ಖಾಲಿ ಮಾಡ್ತೀನಿ. ಏನು ಖಾಲಿ ಮಾಡಲ್ಲ. ಸೊ ನೆಕ್ಸ್ಟ್ ಒಂದು ದೊಡ್ಡ ಐಟಮ್ ಇದೆ. ಇದು ಇಲ್ಲಿಗೆ ತಗೊಂಡು ಬಂದಿದ್ದು. ಇದು ಮ್ಯಾಟು, ಕಿಚನ್ ಮ್ಯಾಟ್. ಇದು ತುಂಬಾ ಇಷ್ಟ ಆಗಿತ್ತು, ನಮಗೂ ಇಷ್ಟ ಆಯ್ತು, ಚೆನ್ನಾಗಿದೆ. ಕಿಚನ್ ಮ್ಯಾಟ್ ಇದು ಹೌದು, ಒಂಥರ ಚೆನ್ನಾಗಿ ಕಾಣಿಸುತ್ತೆ ಕಿಚನ್ಗೆ. ಕೆಳಗಡೆ ನಿಂತ್ಕೊಂಡು ಅಡುಗೆ ಮಾಡ್ಕೊಂಡು ಕ್ಲೀನ್ ಮಾಡೋಕ್ಕೆಲ್ಲ. ನನಗೆ ನೋಡಿದ ತಕ್ಷಣ ಸಕ್ಕತ್ತಾಗಿ ಇಷ್ಟ ಆಯಿತು. ಇವ್ಳಿಗೆ ತೋರಿಸ್ದೆ. ಕ್ವಾಲಿಟಿ ಮಾಡಿದ್ದು ನಾನು ಇದನ್ನ. ಆಮೇಲೆ ಲೈಕ್ ಈ ಡಿಸೈನ್ ಚೂಸ್ ಮಾಡಿದ್ದು ಇವಳು, ನಾನು ಬೇರೆ ಡಿಸೈನ್ ಚೂಸ್ ಮಾಡ್ಕೊಂಡಿದ್ದೆ. ಬೇಸಿಕ್ ವೈಟ್ ಕಲರ್, ಕ್ರೀಮ್ ಕಲರ್. ಕ್ರೀಮ್ ಕಲರ್ ನನ್ನ ಫೇವ್ರೇಟ್ ಕ್ರೀಮ್ ಕಲರ್. ಬಟ್ ಇದು ಇನ್ನೂ ಸಾಕಾಗೈತೆ ಆ್ಯಕ್ಚುಲಿ. ಸೊ ತಿಕ್ಕಾಗಿ ಒಳ್ಳೆ ಸ್ಮೂತ್ ಆಗೈತೆ. ನಾನು ಯಾವಾಗ ಹಾಕ್ಬಿಟ್ಟು ಉಜ್ಜಾಡ್ತೀನಿ ಅಂತ ಗೊತ್ತಿಲ್ಲ, ವೆಯ್ಟ್ ಮಾಡ್ತಿದ್ದೀನಿ. ಇದೊಂದು ಗೈಸ್, ಇವ್ನ್ದು ಏನಂತಂದ್ರೆ ಏನಾದ್ರೂ ಹೊಸ ತಗೊಂಡ್ ಬಂದ್ರೆ ಅದನ್ನ ಯೂಸ್ ಮಾಡೋ ತನಕ ಇವನಿಗೆ ಸಮಾಧಾನನೇ ಇರಲ್ಲ. ಯಾವಾಗ ಯೂಸ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಕಾಯ್ತಾ ಇರ್ತಾನೆ. ರಾತ್ರಿ ಎಲ್ಲ ನಿದ್ದೆ ಮಾಡ್ತಾನೋ ಇಲ್ವೋ ನನಗಂತೂ ಗೊತ್ತಿಲ್ಲ. ಅವೆಲ್ಲ ಚೆನ್ನಾಗಿ ಮಾಡ್ತೀವಿ, ಬಟ್ ಕ್ಯೂರಿಯಾಸಿಟಿ ಇರುತ್ತಲ್ಲ ನಮ್ಗೂ. ಅಂದ್ರೆ ಈ ತರ ಆಯ್ತು, ಇವಾಗ ನೀನು ಯೂಸ್ ಮಾಡ್ಬಾರ್ದು, ನಾನು ಯೂಸ್ ಮಾಡ್ತೀನಿ. ಆಬ್ವಿಯಸ್ಲಿ ಎತ್ಕೋ, ನೀನು ಯೂಸ್ ಮಾಡ್ಬಿಟ್ಟು ಎತ್ತಿಡೋ. ಇಲ್ಲ, ಸ್ವಲ್ಪ ಚೀಪಾಗಿ ಸಿಕ್ತು, ಆಫರ್ ಇತ್ತು ಆಕ್ಚುಲಿ. ಇಲ್ಲಿ ತಂದಿರೋದು ಮೋಸ್ಟ್ ಆಫ್ ದ ಥಿಂಗ್ಸ್ ಆಫರಲ್ಲೇ ಇದ್ವು. ಇವಾಗ ಕ್ಲಿಯರೆನ್ಸ್ ಸೇಲ್ ಎಲ್ಲ ನಡೀತಿದೆ, ಸೊ ತಗೊಂಡು ಬಂದು. ನೆಕ್ಸ್ಟ್ ಐಟಮ್ ಬಂದ್ಬಿಟ್ಟು ಒಂದು ಬುಕ್ಕು. ಇದು ನನ್ನ ಸ್ಕ್ರಾಪ್ ಬುಕ್, ಬಟ್
ಸ್ಯಾಟಿಂಗ್ ಏನಂದ್ರೆ ನಾನು ಬ್ಲ್ಯಾಕ್ ಕಲರ್ ಹುಡ್ತಿದ್ದೆ, ಬ್ಲ್ಯಾಕ್ ಕಲರ್ ಸಿಕ್ಲಿಲ್ಲ, ವೈಟ್ ಕಲರ್ ಸಿಕ್ತು. ಓ ಸಾರಿ, ಇದೊಂದು ಮಿಸ್ ಆಗ್ಬಿಟ್ಟಿತ್ತು. ಹಾ, ಇದು ಕ್ಯಾನ್ವಾಸ್, ಹಾರ್ಟ್ ಶೇಪ್ ಕ್ಯಾನ್ವಾಸು. ಇದು ಇದೇನ್ use? 5 ಏನೋ ಇದೆ. ಪೇಂಟಿಂಗ್ ಮಾಡೋಣ ಅಂತ ತಗೊಂಡ್ ಬಂದಿದ್ದೀನಿ ನಾನು. ಇದರಲ್ಲಿ ಸ್ಮಾಲ್ ಏನಾದ್ರು ಅಂಟಿಸ್ಬಿಟ್ಟು ಪೇಂಟ್ ಮಾಡೋದಾ ಇಲ್ಲ ಹಂಗೆ ಮಾಡೋದು ಕೈಯಲ್ಲಿ. ಓಕೆ. ನನಗಂತೂ ಇದರಲ್ಲಿ ಏನು ಕ್ರಿಯೇಟ್ ಮಾಡ್ತಿದ್ದಾಳೆ, ಏನು ತಗೊಂಡಿದ್ದಾಳೆ ಅಂತ 1% ಐಡಿಯಾ ಇಲ್ಲ. ನಾನಂತೂ ಐ ವೇಟಿಂಗ್ ಏನು ಮಾಡ್ಬೋದು ಇದರಲ್ಲಿ ಅಂತ ತುಂಬ ಫುಲ್ ಖುಷಿಯಿಂದ ನೋಡಿದ್ರೆ ನಾನಂತೂ ಎಲ್ಲ ತಗೊಂಡ್ ಬಂದೆ. ಇನ್ನೂ ಎಷ್ಟೊಂದು ಪೆಂಡಿಂಗ್ ಇದೆ. ಇನ್ನೂ ಒಳ್ಳೆ ಇದು ತಗೊಳ್ಬೇಕಾದ್ರೆ ಇನ್ನೊಂದು 20 ಟೋಟಲ್ ತಗೊಂಡಿದ್ಲ. ಆ್ಯಕ್ಚುಲಿ 20ರಲ್ಲಿ ಲಾಸ್ಟ್ ಒಂದು 5, 6, 7, 8, 9 ಶಾರ್ಟ್ ಲಿಸ್ಟ್ ಬಂದು ನಿಂತ್ಕೊಂಡಿದ್ದಾಳೆ ಎಲ್ಲಾನು. ಓಕೆ, ಇದು ಬೇಡ ಅಂದ್ಕೊಂಡು, ಬಟ್ ವೆಯ್ಟ್ ಮಾಡ್ತೀನಿ ಏನು ಮಾಡ್ಬೋದು ಇದರಿಂದ ಅಂತ. ವೇಟ್ ಆ್ಯಂಡ್ ವಾಚ್. ನೆಕ್ಸ್ಟ್ ಥಿಂಗ್ ಈಸ್ ಅದು ಇಲ್ಲೊಂದಿದೆ ಆ್ಯಕ್ಚುಲಿ. ಅದು ನೆವರ್ ಎಂಡಿಂಗ್. ಇದು ಒಂದು ಅದು ಕಲೆಕ್ಷನ್ನು ಚೆನ್ನಾಗಿದೆ ಅಲ್ವಾ ಗೈಸ್? ಒಂಥರ ಇದು ಹೆಂಗ್ ಅನ್ಸುತ್ತೆ ಅಂತಂದ್ರೆ ಸ್ಟಿಕ್ಕರ್ ಪ್ಯಾಚಸ್ ಇದು ಈ ಎಂಬ್ರಾಯ್ಡ್ರಿ ಮಾಡಿರ್ತಾರೆ ಗೊತ್ತಾ? ಎಂಬ್ರಾಯ್ಡ್ರಿ ಮಾಡಿರ್ತಾರೆ ಕಾಣಿಸುತ್ತೆ. ಶರ್ಟ್ ಕಾಣಿಸೋದಲ್ಲ ಕಣೋ, ನಾನು ಹೇಳ್ತಾ ಇರೋದು ಇದು ಎಂಬ್ರಾಯ್ಡ್ರಿ ಮಾಡಿರೋ ತರ ಕಾಣಿಸುತ್ತೆ ಅಂತ. ಅದನ್ನೇ ಎಂಬ್ರಾಯ್ಡ್ರಿನೇ ಮಾಡಿರೋದು ಅನ್ಸುತ್ತೆ, ನನ್ಗೆ ಗೊತ್ತಿಲ್ಲ. ಅಥವಾ ಅಂಟಿಸಿದಾರ ಅಂತಾನೂ ಗೊತ್ತಿಲ್ಲ. ಚೆನ್ನಾಗಿದೆ ಗೈಸ್, ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ? ಏನೋ ಒಂದು ಮಾಡ್ತೀನಿ, ಮಾಡ್ಬಿಟ್ಟು ತೋರಿಸ್ತೀನಿ ನಿಮ್ಗೂ. ಮಾಡುವಾಗ್ಲೇ ತೋರಿಸ್ತೀನಿ. ನನಗೆ ತೋರ್ಸಲ್ವಂತೆ? ತೋರ್ಸಲ್ಲ. ಸರ್ಪ್ರೈಸ್, ಸಸ್ಪೆನ್ಸ್ ಥ್ರಿಲ್ಲರ್ ವೇಟ್ ಮಾಡ್ಬೇಕು. ಓಕೆ, ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಚಪ್ಪಲಿ. ಬಾಟಾ ಚಪ್ಪಲಿ. ಈ ಚಪ್ಪಲಿನ ಹೋಗಿದ ತಕ್ಷಣ ಎತ್ಕೊಬಿಟ್ಟೆ. ಫುಲ್ ಚೀಪಾಗಿ ಸಿಕ್ಬಿಡ್ತು ನನಗೆ. ಆಲ್ಮೋಸ್ಟ್ ಇದು $1 175 ಏನೋ ಇತ್ತು ಅಷ್ಟೇ. ಬಟ್ ಸಾಫ್ಟಾಗಿ ಚೆನ್ನಾಗೂ ಐತೆ, ಅದಕ್ಕೆ ತಗೋಬಿಟ್ಟೆ. 175 ಅಂತಂದ್ರೆ ಎಷ್ಟು ಪಾಪ್ಸ್? 100 ಇಲ್ಲ 170 190 80 80 ರೂಪಾಯಿ, 90 ರೂಪಾಯಿ, 80 ರೂಪಾಯಿ ಅಂತಂದ್ರೆ 175 ಅಲ್ಲ. ಓ ಗೈಸ್, ಏನು 70 ರೂಪಾಯಾ? 70 ರೂಪಾಯಿ. 70 ರೂಪಾಯಿ ಗೈಸ್. 70 ರೂಪಾಯಿ 80 ಏನೋ ಗೈಸ್, $50 ಚೀಪ್ ಆಗಿತ್ತು ಅಂತ. $1 ಅಂದ್ರೆ $60 ಗೈಸ್. 60 ರೂಪಿ. $1 ಅಂದ್ರೆ 60 ರೂಪೀಸ್. ಸೊ $1.25 ಇದೆ ಇಲ್ಲಿ. ನೀವೇ ಲೆಕ್ಕ ಹಾಕೊಳ್ಳಿ. ಲೆಕ್ಕ ಹಾಕಿ ತೋರಿಸ್ಬೇಕಂತಂದ್ರೆ ಹೇಳಿ. ನೆಕ್ಸ್ಟ್ ಬ್ಲಾಗ್ ಅಲ್ಲಿ ನಾವೇನ್ ತಗೊಂಡು ಬರ್ತೀವಿ ಅದ್ರದ್ದು ಪ್ರೈಸ್ ಕಂಪ್ಯಾರಿಸನ್ ಮಾಡೋಣ. ಕ್ವಾಲಿಟಿ ಚೆಕ್ ಮಾಡ್ತಿದ್ದೀನಿ ನೋಡಿ ಫುಲ್. ಸೊ ನೆಕ್ಸ್ಟ್ ಥಿಂಗ್ ಬಂದ್ಬಿಟ್ಟು 2 ಕಾಫಿ ಮಗ್ಗು. ನನ್ನ ಮಗ್ ಹೊಡೆದಾಕ್ಬಿಟ್ಟು ಒಂದು ಹೊಸ ಮಗ್ ತಗೊಟ್ಟ ನನಗೆ. ಅದು ನಾನು ಬೇಕು ಅಂತ ಹೊಡೆದಾಕಿದ್ದಲ್ಲ, ಅಲ್ಲಿ ಹೋಗ್ಬಿಟ್ಟು ಹೊಡೆದೋಯ್ತು. ಇಲ್ಲಿ ಹಿಂಗೆ ಇಟ್ಟಿದ್ದೆ, 2 ಕಪ್ ಇಟ್ಟಿದೆ ಮನೇಲಿ. ಅದು 1 ಕಪ್ ಎತ್ಕೊಳ್ಳೋಣ ಅಂತ ಬಿಡೋದೆ, ಕೈ ತಗಲಿ ಹಿಂಗೆ ಹೊಡೆದಿದ್ದಷ್ಟೇ. ಎಲ್ಲ ಕೈಯೇ ತಗೊಳ್ಳೋದು ನಿಂದು. ಅಷ್ಟೊಂದು ವೀಕ್ ಇರುತ್ತೆ ಕಾಫಿ ಮಗ್ ಅಂತ ಗೊತ್ತಿರಲ್ಲ, ಬಟ್ ಇದು ಸ್ವಲ್ಪ ಸಖತ್ತಾಗೈತೆ. ನನಗೆ ಇದು ಇಷ್ಟ ಆಯ್ತು, ಅವಳಿಗೆ ಅದು ಇಷ್ಟ ಆಯ್ತು. ಅದು ಆಕ್ಚುಲಿ ನನಗೆ ಅದೇ ಇಷ್ಟ ಆಗಿದ್ದು, ಬಟ್ ಆಮೇಲೆ ನಂಗೆ ಇದು ಇಷ್ಟ ಆಯ್ತು. ಓಕೆ, ಇದಿನ್ನು ತಿಕ್ಕಾಗಿದೆ, ಚೆನ್ನಾಗಿದೆ. ಕಾಫಿ ಮಗ್ ಏನೋ ತಗೊಂಡಿದ್ದೀವಿ. ಎಷ್ಟು ದಿನಕ್ಕೆ ಒಂದ್ಸತಿ ಕಾಫಿ ಕುಡಿತೀವಿ ಹೇಳಿ? ಕಾಫಿ ಕುಡಿಯಲ್ಲ ನಾವು, ಗ್ರೀನ್ ಟೀ ಕುಡಿತೀನಿ ನಾನು. ಇವಳು ಗ್ರೀನ್ ಟೀ, ನಾನು ಕಾಫಿ ಕುಡಿತೀನಪ್ಪ. ಒಂದಿಲ್ಲ ಅಂದ್ರೆ ವೀಕ್ಲಿ ಒಂದು 2 to 3 ಟೈಮ್ಸ್ ಕುಡಿಲೇಬೇಕು ನಾನು ಕಾಫಿ. ಎಲ್ಲ ಕುಡಿಬಾರ್ದು ಜಾಸ್ತಿ ಗೈಸ್. ಕಾಫಿ ಮಗ್ ಜೊತೆ ಇನ್ನೊಂದು ಬೇರೆ ತಗೊಂಡ್ ಬಂದಿದ್ದೀನಿ ನಾನು ಕಾಫಿ ಕುಡಿಯೋಕೆ ಅಂತ ಅಂದ್ಬಿಟ್ಟು. ಸೊ ಇದನ್ನ ಮೇ ಬಿ ನಾಳೆ ಟ್ರೈ ಮಾಡೇ ಮಾಡ್ತೀನಿ ನಾನು ಕಾಫಿಗೆ. ನಾನು ಇದನ್ನ ಟ್ರೈ ಮಾಡಲ್ಲ ಆಕ್ಚುಲಿ. ನಾನು ಇನ್ನೊಂದಿದೆ, ಅದನ್ನ ಟ್ರೈ ಮಾಡ್ತೀನಿ. ಓಹ್, ಸ್ಮೂದಿ. ಇದರಲ್ಲಿ ಕಾಫಿ ಕುಡಿಯೋದಲ್ಲ. ನೆಕ್ಸ್ಟ್ ಇವತ್ತು ಹೊಡೆದಾಕ್ತೆ ಅನ್ಕೊಂಡೆ, ಇಲ್ಲ ಚೆನ್ನಾಗಿದೆ. ಇದ್ರಲ್ಲಿ ಕಾಫಿ ಕುಡಿಬಹುದು, ಕೋಲ್ಡ್ ಕಾಫಿ ಕುಡಿಬಹುದು. ಹಾಟ್ ಕಾಫಿ ಈ ಜ್ಯೂಸಸ್, ಸ್ಮೂದಿ ಏನಾದ್ರೂ ಮಾಡ್ಕೊಂಡು ಕುಡಿಬಹುದು. ಜ್ಯೂಸಸ್ ಸ್ಮೂದಿಗೆಲ್ಲ ಹೋಗುತ್ತೆ ಆಕ್ಚುಲಿ. ಈ ಮತ್ತೆ ಕೋಲ್ಡ್ ಕಾಫಿ ನಂಗೆ ಇಷ್ಟ ಆಯ್ತು ಗೈಸ್, ಅದಕ್ಕೆ ಆಕ್ಚುಲಿ ಇದೊಂಥರ ಬೇಕಾದ್ರೆ ನೀರು ಬಿಟ್ಕೊಂಡು ಕುಡಿಬಹುದು. ನೀರು ಕುಡಿಯಕ್ಕೆ ನೀರು ಬಾಟ್ಲ್ ಇದೆ. ಬಟ್ ಇದು ಕೂಡ ತುಂಬಾ ಹೆವಿ ಚೀಪ್ ಆಗಿ ಸಿಕ್ತಾ ಆಕ್ಚುಲಿ. ಎಷ್ಟು ಲೈಕ್ $1 ಇದು 1.75 175 ಇತ್ತು ಸೇಮ್. ಇದೆಲ್ಲ ನನಗೇನೋ ಇಲ್ಲಿ ಕಂಪೇರ್ ಮಾಡ್ಕೊಂಡ್ರೆ ಒಂದ್ ಸ್ವಲ್ಪ ಇಂಡಿಯಾದಲ್ಲೇ ಪ್ರೈಸ್ ಜಾಸ್ತಿ ಅನ್ಸುತ್ತೆ. ಹೌದಾ? ನಾನು ಇಂಡಿಯಾದಲ್ಲಿ ನೋಡಿಲ್ಲ. ನಾನು ಚೆಕ್ ಮಾಡಿದಾಗ 275 ಸಮಥಿಂಗ್ ಹಂಗಿತ್ತು. ನೈಸ್. ಸೊ ನೋಡ, ಇದರಲ್ಲಿ ಜ್ಯೂಸ್ ಕುಡಿಯೋಣ ಅಂತ ಅನ್ಕೊಂಡಿದೀವಿ. ಜ್ಯೂಸ್ ಅಂತೂ ಕುಡಿಯೋಕ್ಕಾಗಲ್ಲ. ಕಾಫಿ ಕುಡಿದೆ, ಕೋಲ್ಡ್ ಕಾಫಿ ಮಾಡ್ಕೊಂಡು ಕೊಡ್ತೀನಿ ನಾಳೆ. ವಿಯೆಟ್ನಾಮೀಸ್ ಕೋಲ್ಡ್ ಕಾಫಿ. ಕಾಫಿ ಕುಡಿಬಾರ್ದು ಮುಡಿಯೋಕ್ಕೂ ವಿಯೆಟ್ನಾಮೀಸ್ ಕೋಲ್ಡ್ ಕಾಫಿ ಮಾಡ್ಕೊಂಡು ಅವ್ನಿಗೆ ಇಷ್ಟ ಗೈಸ್ ಅದು, ಅದಕ್ಕೆ ನಾನು ಮಾಡ್ಕೊಡ್ತೀನಿ ಅಂತ ಹೇಳ್ತೀನಿ.
ಓಕೆ, ಸೊ ನೆಕ್ಸ್ಟ್ ಇನ್ನೇನಿದೆ? ಖಾಲಿ ಆಗೋಯ್ತಾ? ಶಾಂಪೂ ತಗೊಂಡು ಬಂದ್ವಿ. ಶಾಂಪೂ ಇದು ಬೇರೆ ಕಡೆಯಿಂದ ತಗೊಬಂದಿರೋದನ್ನ ಕೆಮಿಸ್ಟ್ ವೇರ್ ಹೌಸ್ ಇಂದ ತಗೊಂಡು ಬಂದಿರೋದನ್ನ ತೋರಿಸ್ತಾವನಿ, Kmart ಇಂದ ತಗೊಬಂದೆ ಅಂತ. ಆ್ಯಂಡ್ ಫೈನಲಿ 4 ಜಾರು. ಈ ಜಾರ್ಸ್ ಇದನ್ನು ಅಷ್ಟೇ. ಇದು ಆಲ್ಮೋಸ್ಟ್ ಇವೆಲ್ಲಾನು ಈ ಕಪ್ಸ್ ಎಲ್ಲಾನು ಜಸ್ಟ್ 1.5 ಆ ರೇಂಜ್ ಅಲ್ಲೇ ಇತ್ತು. ಸೊ ತಗೊಂಡ್ ಬಂದ್ವಿ. ಇಲ್ಲ $1 ಅಲ್ವಾ ಇದು? ಇಲ್ಲ 1.75. ಓಕೆ. ಸೊ ಇದೆಲ್ಲ ಕಾಳುಗಳು ತುಂಬಿಸ್ಕೊಳ್ಳೋಕೆ ಸ್ವಲ್ಪ ಮನೆ ಆರ್ಗನೈಸ್ ಕಾಳುಗಳು ತುಂಬಿಸ್ಕೊಂಡು ಸ್ವಲ್ಪ ಕ್ಲೀನಾಗಿ ಇಡಕ್ಕೆ ತಗೊಂಡ್ ಬಂದಿದ್ದಾಳೆ. ಬಟ್ ಇದರಲ್ಲಿ ಒಂದ್ರಲ್ಲಿ ಬೇರೆ ಇನ್ನೇನೋ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಐ ವಿಲ್ ಡೂ ದಟ್. ಏನ್ ಮಾಡ್ತೀವಿ ಅದು? ನಾನು ಏನೋ ಮಾಡ್ತೀನಿ. ನನಗೇನು ಹೇಳೋದೇ ಇಲ್ಲ. ನಾನೇನೋ ಮಾಡ್ತೀನಿ ಹೇಳ್ಬಿಟ್ಟು ಮಾಡಿದ್ರೆ ಸರ್ಪ್ರೈಸ್ ಅಂತ. ಸರ್ಪ್ರೈಸ್ ಕೊಡ್ತಿದ್ಯಾ? ಎಲ್ಲ ಪೀಸ್ ಇದಿಷ್ಟ ತಗೊಂಡ್ ಬಂದ್ವಿ. ನೆಕ್ಸ್ಟ್ ಪ್ರಾಡಕ್ಟ್ ಕೊಡು. ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಇದೊಂದು ರನ್ನಿಂಗ್ ಶೂ. ಅಲ್ಲೇ ತಗೊಂಡ್ ಬಂದಿದ್ದು. ಒಂಥರ ಚೆನ್ನಾಗಿದೆ ಆಕ್ಚುಲಿ, ಕಂಫರ್ಟಬಲ್ ಆಗಿದೆ ನಾನು ನೋಡ್ದಂಗೆ. ಚೆನ್ನಾಗಿದಾವೆ. ಸೊ ಚೀಪಾಗಿ ಸಿಕ್ತು. ಚೀಪಾಗಿ ಅಂದ್ರೆ ಅಷ್ಟೊಂದೇನು ಚೀಪ್ ಇಲ್ಲ. $25 ತಾನೆ ಇದು. $25. ಇದು $25 ಅಂದ್ರೆ ಇದಕ್ಕೊಂದ್ ಸ್ವಲ್ಪ ಜಾಸ್ತಿನೇ. ಇಂಡಿಯಾದಲ್ಲೆಲ್ಲ ಇನ್ನೂ ಕಡಿಮೆಗೆ ಸಿಗುತ್ತೆ. ಬಟ್ ನನಗೆ ಇಷ್ಟ ಆಯ್ತು ಆಕ್ಚುಲಿ. ಒಳ್ಳೆ ಸ್ಮೂತ್ ಆಗಿ ರನ್ನಿಂಗ್ ಶೂಗೆ ಒಳ್ಳೆ ಫುಲ್ ಕಂಫರ್ಟಬಲ್ ಆಗಿದೆ. ನನಗಂತೂ ಕಂಫರ್ಟಬಲ್ ಆಗಿದೆ ಅನಿಸ್ತು. ಸೊ ಅದಕ್ಕೋಸ್ಕರ ಒಂದು ಶೂ ತಗೊಂಡ್ವಿ. ಈ ಥರದ್ದು ಒಂದೆರಡು ತಗೊಂಡ್ ಬಂದ್ವಿ ಅಷ್ಟೇ. ಇವಾಗ ಒಂದು ಸದ್ಯಕ್ಕೆ ಒಂದು ತೋರಿಸ್ತೀವಿ. ಲಾಸ್ಟ್ ಒನ್ ಈಸ್ ಒನ್ ಮೋರ್ ಶೂ. ಲಾಸ್ಟ್ ಒನ್. ನಾವು ಶೂ ಬಿಸ್ನೆಸ್ ಮಾಡ್ತಾ ಇದೀವಿ. ಸೊ ಬೇಜಾನ್ ಶೂ ತಗೊಂಡು ಹೋಗ್ತಿದ್ವಿ. ಹೋಪ್ಫುಲಿ ಏರ್ಪೋರ್ಟಲ್ಲಿ ಏನೋ ಸೆಕ್ಯೂರಿಟಿ ಚೆಕಿನ್ ಆಗಿ ಏನಪ್ಪ ಶೂ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದ್ದೆ ಅಂತ ಕೇಳಿದ್ರೆ ಸಾಕು. ಬರೀ ಇವಿಷ್ಟು ಶೂಸ್ ಅಲ್ಲದೆ ಇನ್ನು ಎಕ್ಸ್ಟ್ರಾ ಬೇರೆ ಕಡೆಯಿಂದ ತಂದಿರೋವೆಲ್ಲ ಇದಾವೆ. ಅವೆಲ್ಲ ಸದ್ಯಕ್ಕೆ ಇವಾಗ ತೋರ್ಸಲ್ಲ. ಅವೆಲ್ಲ ಅವ್ರಿಗೆ ಹಂಗೆ ಸರ್ಪ್ರೈಸ್ ಅಷ್ಟೇ. ಸೊ ಇಷ್ಟು ಶಾಪಿಂಗ್ ಮಾಡ್ಕೊಂಡು ಬಂದ್ವಿ ಇವತ್ತು. ಅಪ್ಪ ನನಗಂತ ಬ್ಯಾಗ್ ಇಟ್ಕೊ ಬರೋಷ್ಟು 2 ಕೈ ನೋವು ಬಂತು. ಕೊಡಿ ಅಂದ್ರೆ ಕೊಡಲ್ಲ. ಕೊಟ್ಟಿದ್ದೆ. ಇಲ್ಲಿ ಇದು ಹಾಕೊಂಡು ಹಿಂಗ ಹಾಕೊಂಡು ಓಡಾಡ್ತಾ ಇಲ್ಲೋ. ನನಗೆ ಕೋಪ ಬರಿಸ್ಬಿಡ. ಓಕೆ 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 ಪಾಪ, ಇದ್ರಲ್ಲಿ ಇಷ್ಟೊಂದು ಐಟಮ್ಸ್ ಇದಾವಲ್ಲ, ನಿಂಗೆ ಯಾವ್ದು ಇಷ್ಟ ಆಯ್ತು ಅಂತ ಒಂದನ್ನು ಚೂಸ್ ಮಾಡು. ಸೊ ವಿತೌಟ್ ಅ ಡೌಟ್ ಐ ನ್ಯೂ ಇಟ್. ನಾನು ಏನ್ ಅನ್ಕೊಂಡಿದ್ದೆ ಅಂದ್ರೆ ಇದನ್ನೆಲ್ಲ ಕಾರ್ ಚೂಸ್ ಮಾಡ್ತಾನೆ ಅನ್ಕೊಂಡಿದ್ದೆ, ಬಟ್ ಶೂ ಚೂಸ್ ಮಾಡ್ದೆ. ನಾನಿದು ಫಸ್ಟ್ ನೋಡಿದ ತಕ್ಷಣ ವಿಥೌಟ್ ಥಿಂಕಿಂಗ್ ಆಕ್ಚುಲಿ ಸೈಜ್ ಇದೆ ಅಂತ ನೋಟೇ ತಗೊಂಡಿದ್ದಾನೆ ಆಕ್ಚುಲಿ. ಇದನ್ನ ಸಕ್ಕ ನನಗಂತ ಹೆವಿ ಇಷ್ಟ ಆಯ್ತು. ಕ್ವಾಲಿಟಿ ಗೀಲಿಟಿ ಲುಕ್ ವೈಸ್ ಅಂತ ಸಖತ್ತಾಗಿ ಕಾಣಿಸ್ತಿದೆ. ನಿನಗೆ ಯಾವ್ದು ಇಷ್ಟ ಆಯ್ತು? ನನೀಗ ಚಪ್ಪಲಿ ಅಂತ ಮಾತು ಹೇಳ್ಬೇಡ ಪ್ಲೀಸ್. ನನಗೆ ತಲೆಲೇ ಇರಲಿಲ್ಲ. ಓಕೆ, ನನಗೆ ಇದಿಷ್ಟ ಆಯ್ತು. ಜಾರಾ? ಜ್ಯೂಸ್ ಕುಡಿಯೋ ಜಾರು. ಇದೊಂದು ಜಾರ್ ಇಷ್ಟ ಆಯ್ತು. ಆಮೇಲೆ ಸ್ಕ್ರಾಪ್ ಬುಕ್ ಇಷ್ಟ ಆಯ್ತು. ಅದರಲ್ಲಿ ಏನ್ ಮಾಡ್ತೀನಿ ಅಂತಾನೆ ಹೇಳ್ತಿಲ್ಲ. ಸಸ್ಪೆನ್ಸ್ ಅಂತಿದ್ದಾಳೆ. ಬಟ್ ಓಕೆ, ನಾನು ಅದೇನು ಸಸ್ಪೆನ್ಸ್ ಅಂತ ನಾನು ನೋಡಿವಿ. ಓಕೆ, ನಿಮಗೂ ಈ ಇಷ್ಟ ಐಟಮ್ಸ್ ಅಲ್ಲಿ ಯಾವ್ದು ಇಷ್ಟ ಆಯ್ತು ಅಂತ ನಮಗೆ ಕಮೆಂಟ್ ಮಾಡಿ ಹೇಳಿ. ಸೊ ನಮ್ಮ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀವಿ. ಸೊ ಇಲ್ಲಿಗೆ ಎಂಡ್ ಮಾಡ್ತಿದ್ದೀವಿ. ನಮ್ಮ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೀವಿ. ಬಾಯ್ ಬಾಯ್.